ಮುಖದಲ್ಲಿ ಪಿಂಪಲ್ಸು ಆ್ಯಕ್ನೆ ಮಾರ್ಕ್ ಇದಾವ ಮತ್ತು ಗುಳ್ಳೆಗಳ ಕಲೆಗಳಿದಾವ ಇದನ್ನೆಲ್ಲ ಹೊಡೆದು ಹಾಕುವಂಥ ಶಕ್ತಿ ಈ ಒಂದು ಫೇಸ್ ಪ್ಯಾಕಿಗೆ ಐತಿ. ಇವತ್ತು ನಾನು ತೋರಿಸ್ಕೊಡುವಂಥ ಫೇಸ್ ಪ್ಯಾಕನ್ನು ವಾರದಲ್ಲಿ 2-3 ಬಾರಿ ಹಾಕಿದರೂ ಸಾಕು, ನಿಮ್ಮ ಸ್ಕಿನ್ನು ಕಲೆ ಮುಕ್ತ ಆಗೋದ್ರಲ್ಲಿ ಎರಡು ಮಾತಿಲ್ಲ. ಈ ಒಂದು ಫೇಸ್ ಪ್ಯಾಕು ಒಂದು ರಿಕ್ವೆಸ್ಟೆಡ್ ವಿಡಿಯೋ ಆಗಿರ್ತೈತಿ. ಇದನ್ನು ನೀವು ಫೇಸ್ ಪ್ಯಾಕನ್ನು ಮನ್ಯಾಗ ಟ್ರೈ ಮಾಡಿ ನೋಡ್ರಿ. ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ದುರ್ಗಾ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಹಾಕುವಂಥ ವಿಡಿಯೋ ಒಂದು ರಿಕ್ವೆಸ್ಟೆಡ್ ವಿಡಿಯೋ ಅಂತ ಹೇಳ್ಬೋದು. ಯಾಕಂತ ಅಂದ್ರೆ ನನಗೆ ಒಂದಿಬ್ಬರು ಹುಡುಗಿಯರು ಫೋನ್ ಮಾಡಿದ್ರು. ಅಂದರೆ ನಾನು ನಂಬರ್ ಕೊಟ್ಟಿದ್ದೆನಲ್ಲ, ಆ ನಂಬರ್ ತೊಗೊಂಡು ಫೋನ್ ಮಾಡಿದ್ರು. ಬರೀ ನೀವು ಪಿಗ್ಮೆಂಟೇಷನಿಗೋಸ್ಕರ ನೀವು ವಿಡಿಯೋ ಮಾಡ್ತಿದ್ದೀರಾ, ಅದ್ರ ಬದಲಾಗಿ ನಮಗೆ ಟೀನೇಜರ್ಸಿಗೆ ಏನಾದರೂ ಒಂದು ಈಗ ಬಿಸಿಲಿಗೆ ಓಡಾಡ್ತೀವಿ, ಆಮೇಲೆ ಗುಳ್ಳೆಗಳಾಗ್ತಿರ್ತಾವೆ, ಆ್ಯಕ್ನೆ ಮಾರ್ಕ್ ಆಗ್ತಿರ್ತಾವೆ, ಅದನ್ನು ಹೋಗ್ಲಾಡಿಸುವಂಥ ಯಾವುದಾದ್ರೂ ಒಂದು ಹೋಮ್ ರೆಮಿಡಿ ಇದ್ದರೆ ನಮಗೆ ಹೇಳ್ಕೊಡ್ರಿ ಅಂತ ಹೇಳಿದರು. ಅದ್ರಗೋಸ್ಕರ ಒಂದು ವಿಡಿಯೋನ ಹಾಕ್ರಿ ಅಂತ ಹೇಳಂದು ರಿಕ್ವೆಸ್ಟ್ ಮಾಡಿದ್ರು. ಅದಕ್ಕೋಸ್ಕರ ಇವತ್ತು ಈ ಒಂದು ವಿಡಿಯೋನ ನಾನು ಮಾಡಿ ತೋರಿಸಿದ್ದೀನಿ. ಹಂಗೆ ಅವರು ನೀವು ಈ ಒಂದು ಗುಳ್ಳೆಗಳು ಹೋಗೋದಕ್ಕೆ ಏನಾದರೂ ನೀವು ಒಂದು ಸೋಪ್ ಏನಾದರೂ ಮಾಡ್ಕೊಡ್ತೀರಾ ಅಂತ ಕೇಳಿದ್ರು. ಅದಕ್ಕೂ ನಾನು ಹೌದು ನಾನು ಮಾಡ್ಕೊಡ್ತೀನಿ ಅಂತ ಹೇಳಿದೆ. ಆದರೆ ಇವತ್ತು ರಿಕ್ವೆಸ್ಟೆಡ್ ವಿಡಿಯೋ ಅಂತ ಅಂದರೆ ಈಗ ಒಂದು 12 ವರ್ಷದಿಂದ ನಾವು ಎಷ್ಟು ವಯಸ್ಸಾದರೂ ಇದ್ದರೂ ನಾವು ಈ ಗುಳ್ಳೆಗಳಿಗೆ ಈ ಒಂದು ಫೇಸ್ ಪ್ಯಾಕನ್ನು ನಾವು ಮಾಡ್ಕೋಬೋದು. ಬಹಳನೇ ಸಿಂಪಲ್ ಆಗೈತಿ ರೆಮಿಡಿ. ಆಮೇಲೆ ಬರೀ ಬಹಳನೇ ಕಡಿಮೆ ಆಗಿರುವಂಥ ಇಂಗ್ರೀಡಿಯೆಂಟ್ಸನ್ನು ಹಾಕಿ ನಾವು ಈ ಫೇಸ್ ಪ್ಯಾಕನ್ನು ಹಾಕೋಬೋದು. ಯಾವುದಕ್ಕೆಲ್ಲ ಬೆನಿಫಿಟ್ಸ್ ಐತಿ ಈ ಒಂದು ಫೇಸ್ ಪ್ಯಾಕ್ ಅಂತ ನಾನು ಹೇಳ್ತೀನಿ. ಮೊದಲು ನೀವೆಲ್ಲ ಏನು ಮಾಡಬೇಕು, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಆಲ್ ಬಟನ್ನ ಕ್ಲಿಕ್ ಮಾಡಬೇಕು. ಅಂದರೆ ನಾನು ಹಾಕುವಂಥ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಆದಷ್ಟು ಬೇಗನೆ ಬರೋದ್ರಿಂದ ನೀವು ಅವಾಗಲೇ ಆ ಫೇಸ್ ಪ್ಯಾಕನ್ನು ನೀವು ಮಾಡ್ಕೋಬೋದು. ಅದಕ್ಕೋಸ್ಕರ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ ಕ್ಲಿಕ್ ಮಾಡಿರಿ. ಹಂಗೆ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಬರ್ರಿ. ಈಗ ಈ ಒಂದು ಫೇಸ್ ಪ್ಯಾಕನ್ನು ಯಾವ ರೀತಿ ರೆಡಿ ಮಾಡಿದೆ ಮತ್ತು ಇದು ಯಾವುದಕ್ಕೆಲ್ಲ ಬೆನಿಫಿಟ್ಸ್ ಐತಿ ಅಂತ ಹೇಳಿ ನಿಮ್ಗೆ ಹೇಳ್ತೀನಿ. ಇಲ್ಲಿ ನೋಡಿ, ನಾನು ಬೇವಿನ ಸೊಪ್ಪು ಅಂದ್ರೆ ಮನೆ ಮೇಲೆ ಬೇವಿನ ಗಿಡ ಐತಿ, ನಾನು ಅದನ್ನು ತೊಗೊಂಡು ಬಂದು ಚೆನ್ನಾಗಿ ಒಣಗಿಸ್ಕೊಂಡು ಪೌಡ್ರ್ ರೆಡಿ ಮಾಡ್ಕೊತೀನಿ ಇಲ್ಲಿ. ಹಾಗಾಗಿ ನಾನಿಲ್ಲಿ ಪೌಡ್ರನ್ನ ನೋಡಲಿ ಈ ರೀತಿಯಾಗಿ ನಾನು ಪೂರ್ತಿಯಾಗಿ ಒಣಗಿರುವಂಥ, ಅಂದರೆ ಈ ಒಣಗಿಸೋದು ಒಂದು ವಿಧಾನ ಇರ್ತೈತಿ. ನಾವು ಬಿಸಿಲಲ್ಲಿ ಇದನ್ನ ಒಣಗಿಸೋದಕ್ಕಿಂತ ನಾವು ಒಳಗೆ ನೆರಳಲ್ಲಿ ಪೂರ್ತಿಯಾಗಿ ಒಣಗಿಸಿದ್ರೆ ಇದ್ರದ್ದು ಇದೇ ಕಲರು ನಮಗೆ ಕಲರ್ ಚೇಂಜ್ ಆಗಂಗಿಲ್ಲ, ಇದೇ ಕಲರ್ ನಮಗೆ ಬರ್ತದೆ. ಅದಕ್ಕೋಸ್ಕರ ನಾವು ನೆರಳಲ್ಲಿ ಒಣಗಿಸಿ ಪೌಡರ್ ಮಾಡೋದು ಒಳ್ಳೆಯದು. ಇಲ್ಲಿ 1 ಸ್ಪೂನಷ್ಟು ಬೇವಿನ ಸೊಪ್ಪನ್ನು ತೊಗೊಂಡಿದ್ದೀನಿ, ಬೇವಿನ ಸೊಪ್ಪಿನ ಪೌಡ್ರನ್ನ ತೊಗೊಂಡಿದ್ದೀನಿ ಫ್ರೆಶ್ ಆಗಿರುವಂಥದ್ದು. ಹಂಗೆ ಅರ್ಧ ಸ್ಪೂನಷ್ಟು ಮುಲ್ತಾನಿ ಮಿಟ್ಟಿನ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಅಲೋವೆರಾ ಜೆಲ್ ತೊಗೊಂಡಿದ್ದೀನಿ. ಇಲ್ಲಿ ನೀವು ಅಲೋವೆರಾ ಜೆಲ್ ಆದರೂ ತೊಗೋಬೋದು ಅಥವಾ ಅಲೋವೆರಾ ಪೌಡ್ರ್ ಆದರೂ ತೊಗೋಬೋದು. ಇಲ್ಲ ಅಂತ ಅಂದ್ರೆ ನಿಮ್ಮ ಮನೆಯಲ್ಲಿ ಬೆಳೆದಿರುವಂಥ ಅಲೋವೆರಾ ಜೆಲ್ ಏನು ಪಲ್ಪ್ ಇರುತ್ತಲ್ಲ ಅದನ್ನಾದರೂ ನೀವು ಇಲ್ಲಿ ತೊಗೋಬೋದು. ಇದ್ರ ಜೊತೆಗೆ ನಾನು ಸ್ವಲ್ಪ ರೋಸ್ ವಾಟರ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಿಮಗೆ ಬೇಕಿದ್ರೆ ಇಲ್ಲಿ ಜೇನುತುಪ್ಪ ಮತ್ತು ಮೊಸರು ಇವು ಎರಡರಲ್ಲಿ ಯಾವುದಾದ್ರೂ ನಿಮಗೆ ಬೇಕು ಅಂತ ಅಂದ್ರೆ ನೀವು ಇಲ್ಲಿ ಆ್ಯಡ್ ಮಾಡ್ಕೋಬೋದು. ಇಲ್ಲಿ ನಾನು ಗುಳ್ಳೆಗಳು ಆಗೋದಂದ್ರೆ ಆಯಿಲಿ ಸ್ಕಿನ್ ಇರೋರಿಗೆ ಜಾಸ್ತಿ ಗುಳ್ಳೆ ಆಗ್ತಿರ್ತಾವೆ. ಹಾಗಾಗಿ ನಾನು ಯಾವುದೇ ರೀತಿ ಆಯಿಲನ್ನು ಬಳಸಕ್ಕೆ ಹೋಗಿಲ್ಲ. ಇಲ್ಲಿ ಮೊಲೇಟಿ ಪೌಡ್ರು ನಮ್ಮ ಸ್ಕಿನ್ನಲ್ಲಿರುವಂಥ ಎಣ್ಣೆ ಅಂಶನ ಹೀರ್ಕೊಂತೈತೆ. ಅದಕ್ಕೋಸ್ಕರ ನಾನು ಮೊಲೇಟಿ ಪೌಡ್ರನ್ನ ಬಳಸ್ಕೊಂಡಿದ್ದೀನಿ. ಡ್ರೈ ಸ್ಕಿನ್ ಇದ್ದವರು ಅರ್ಧ ಸ್ಪೂನಷ್ಟು ಅಷ್ಟೇ ಮೊಲೇಟಿ ಪೌಡ್ರನ್ನ ಹಾಕೋರಿ. ಈ ಆಯಿಲಿ ಸ್ಕಿನ್ ಇದ್ದವರು 1 ಸ್ಪೂನಷ್ಟು ಮೊಲೇಟಿ ಪೌಡ್ರನ್ನ ಹಾಕೊಂಡ್ರೆ ನಡೀತೈತೆ ನಿಮಗೆ. ಮತ್ತು ಇಲ್ಲಿ ಅಲೋವೆರಾ ಜೆಲ್ಲು ನಮ್ಮ ಸ್ಕಿನ್ನನ್ನು ಭಾಳನ ಒಂದು ಕೂಲಿಂಗ್ ಎಫೆಕ್ಟ್ ಕೊಡ್ತೈತಿ. ಆಮೇಲೆ ಈ ಮೊಸರು ನೀವು ಬೇಕಿದ್ರೆ ಮೊಸರು ಹಾಕೊಂಡ್ರು ಅದನ್ನು ನಿಮಗೆ ಸ್ಕಿನ್ನಲ್ಲಿರುವಂಥ ಒಂದು ಟ್ಯಾನನ್ನು ತೆಗೆಯೋದಕ್ಕೆ ಸಹಾಯ ಮಾಡ್ತೈತಿ. ನೀವು ಬೇಕಿದ್ರೆ ಬರೀ ಮೊಸರು ಹಾಕೊಂಡು ನೀವು ಇಲ್ಲಿ ಕಲಿಸ್ಕೋಬಹುದು. ಈಗ ರೋಸ್ ವಾಟರ್ ಯಾಕೆ ಹಾಕಿದ್ದೀನಪ್ಪ ಅಂತ ಅಂದ್ರೆ ನಾನು ಮೊಸರು ಹಾಕೋದ್ರಿಂದ ಮತ್ತೆ ಗುಳ್ಳೆಗಳು ಬರ್ತಾವೆ ಅಂತ ಹೇಳೋದು ಕಂಪ್ಲೇಂಟ್ ಇರೋದ್ರಿಂದ ನಾನು ಇಲ್ಲಿ ರೋಸ್ ವಾಟರ್ನ ಹಾಕಿದ್ದೀನಿ. ಯಾಕಂದ್ರೆ ನಂದು ಡ್ರೈ ಸ್ಕಿನ್ ಐತಿ, ನಾನು ಇಲ್ಲಿ ಮೊಸರು ಹಾಕೊಂಡಿದ್ದು ನಡೀತಿತ್ತು. ಈಗ ಆಯಿಲಿ ಸ್ಕಿನ್ನಿಗೆ ಬೇಕು ಅಂತ ಹೇಳಿದ್ರೆ ಇಲ್ಲಿ ನಾನು ರೋಸ್ ವಾಟರ್ನ ಹಾಕಿ ಚೆನ್ನಾಗಿಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಮಾಡಿ ಆದಮೇಲೆ ಒಂದು 2 ನಿಮಿಷ ನೀವು ಅದನ್ನ ಹಂಗೆ ಬಿಡಬೇಕಾಗತ್ತಿ. ಬಿಟ್ಟರೆ ಅಂದ್ರೆ ಈ ಒಂದು ಬೇವಿನ ಸೊಪ್ಪಲ್ಲಿರುವಂಥ ಔಷಧಿ ಗುಣ ಎಲ್ಲ ಪೂರ್ತಿಯಾಗಿ ರೋಸ್ ವಾಟರ್ ಎಲ್ಲ ಪ್ಯಾಕ್ ನೀಟಾಗಿ ಅದು ಹೊಂದ್ಕೊಂತದ್ದು. ಅವಾಗ ಅಷ್ಟರ ಮೇಲೆ ನೀವು ಅದನ್ನು ಸ್ವಲ್ಪ ಡ್ರೈ ಆದಂಗೆ ಆದ್ರೂ ನೀವು ಅದ್ರ ಮೇಲೆ ನೀವು ಅಲೋವೆರಾ ಜೆಲ್ ಆದರೂ ಹಾಕೋಬಹುದು, ಇಲ್ಲ ಅಂತಂದ್ರೆ ಮೊಸರಾದರೂ ಹಾಕೋಬಹುದು, ಇಲ್ಲ ರೋಸ್ ವಾಟರ್ ಆದರೂ ನೀವು ಯಾವುದನ್ನು ನೀವು ಹಾಕಿ ಪ್ಯಾಕ್ ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿರ್ತೀರೋ ಅಷ್ಟು ನೀವು ಹಾಕಿ ಚೆನ್ನಾಗಿ ಇನ್ನೊಂದ್ಸರ್ತಿ ಮಿಕ್ಸ್ ಮಾಡ್ಕೊಂಡು ನಾನು ಇಲ್ಲಿ ಫೇಸ್ ಪ್ಯಾಕನ್ನು ಹಾಕೊಂಡಿದ್ದೀನಿ. ಫೇಸ್ ಇಲ್ಲಿ ಆರ್ಡರ್ ಬಂದಿರೋಂಥದ್ದನ್ನ ಎಲ್ಲಾನು ನಾನು ಪ್ಯಾಕ್ ಮಾಡಿ ಈ ರೀತಿ ಮತ್ತೆ ಒಂದು ಪ್ಲಾಸ್ಟಿಕ್ಕಿನ ಕವರ್ಗೆ ಹಾಕಿ ನಾನು ಈ ರೀತಿಯಾಗಿ ಪ್ಯಾಕನ್ನು ಮಾಡಿ ಆರ್ಡರ್ನ ಕಳಿಸ್ತೀನಿ. ಎಲ್ಲರಿಗೂ ಆರ್ಡರ್ಗೆಲ್ಲ ಒಂದು ಕೊರಿಯರ್ನ ಮಾಡಿದ್ದೀನಿ. ನನಗೆ ಒಂದು ಆರ್ಡರ್ ಕೊಟ್ಟವ್ರಿಗೆ ಎಲ್ಲರಿಗೂ ಕೊರಿಯರ್ ಮಾಡಿದ್ದೀನಿ. ಯಾರಿಗೆಲ್ಲ ಬಂದು ತಲುಪೈತಿ ಅವ್ರು ನನಗೆ ಒಂದು ಮೆಸೇಜ್ ಹಾಕ್ರಿ. ಆಮೇಲೆ ಇಲ್ಲಿ ನಾನು ಫೇಶಿಯಲ್ ಬಾಂಬನ್ನು ಫ್ರೀಯಾಗಿ ಕೊಡ್ತೀನಿ ಅಂತ ಹೇಳಿದ್ದೆ. ಎಲ್ಲರಿಗೂ ಫ್ರೀಯಾಗಿ ನಾನು ಫೇಶಿಯಲ್ ಬಾಂಬನ್ನು ಕಳಿಸ್ಕೊಟ್ಟಿದ್ದೀನಿ. ಇದೇ ಪಿಗ್ಮೆಂಟೇಷನ್ ಆಯಿಲು, ಸೋಪು, ಪೌಡ್ರು ಮತ್ತು ಹೇರ್ ಆಯಿಲ್ ಒಳ್ಳೆ ರಿಸಲ್ಟನ್ನು ಕೊಡ್ತಾ ಐತಿ. ಇಲ್ಲಿ ನಂಬರ್ ಇರ್ತೈತಿ, ಅಲ್ಲಿಗೆ ನೀವು ಆರ್ಡರ್ ಮಾಡ್ಬೋದು. ಫೇಸ್ ಪ್ಯಾಕ್ ಹಾಕೋಕ್ಕೂ ಮೊದಲು ಚೆನ್ನಾಗಿ ಮುಖಾನ ತೊಳ್ಕೊಂಡಿರಬೇಕು. ಫೇಸ್ ವಾಶ್ ಮಾಡ್ಕೊಂಡು ಆದಮೇಲೆ ನೀವು ಯಾವುದೇ ರೀತಿ ಫೇಸ್ ಪ್ಯಾಕನ್ನು ಹಾಕಿದರೆ ನಿಮ್ಗೆ ಒಳ್ಳೆ ರಿಸಲ್ಟ್ ಬರುತ್ತೆ. ಇಲ್ಲ ಅಂತ ಅಂದ್ರೆ ಬರೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಆಮೇಲೆ ಈ ಪ್ಯಾಕನ್ನು ಹಾಕೋವಾಗ ನೀವು ಒಂದು ಸ್ವಲ್ಪ ಕಣ್ಣಿನ ಸುತ್ತಮುತ್ತ ಬಿಟ್ಟು ಹಾಕ್ರಿ. ಯಾಕಂತಂದ್ರೆ ಈ ಒಂದು ಬೇವಿನ ಸೊಪ್ಪಿನ ಔಷಧಿ ಗುಣ ಏನೈತಿ ನಮ್ಗೆ ಕಣ್ಣಿಗೆ ಇರಿಟೇಟ್ ಮಾಡುತ್ತೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ಕಣ್ಣನ್ನು ಬಿಟ್ಟು ಆ ಕಡೆ ಈ ಕಡೆ ಒಂದು ಸ್ವಲ್ಪ ದೂರನ ಹಾಕೋರಿ. ಆಮೇಲೆ ಈ ಒಂದು ಬೇವಿನ ಸೊಪ್ಪು ನಮಗೆ ಒಂದು ಔಷಧಿಗಳ ಆಗರ ಅಂತ ಹೇಳಿದ್ರೆ ತಪ್ಪಾಗಂಗಿಲ್ಲ. ಈ ಬೇವಿನ ಸೊಪ್ಪನ್ನು ನಾವು ಗುಳ್ಳೆಗಳು ಕಡಿಮೆ ಆಗೋದಕ್ಕೆ, ತುರಿಕೆ ಕಡಿಮೆ ಆಗೋದಕ್ಕೆ, ಮತ್ತು ನಮ್ದು ಏನಾದರೂ ಸ್ಕಿನ್ನಲ್ಲಿರುವಂಥ ಸೋಂಕು ಏನಾದರೂ ಇದ್ರೆ ಅದನ್ನು ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡ್ತೈತಿ. ಅದಕ್ಕೋಸ್ಕರನೇ ಇದು ಗುಳ್ಳೆಗಳಿಗಾಗಿನೇ ಗುಳ್ಳೆಗಳು ಮತ್ತು ಆ್ಯಕ್ನೆ ಇರ್ತದೆಲ್ಲಾನು ಕಡಿಮೆ ಮಾಡುವಂಥ ಶಕ್ತಿ ಇದರೊಳಗೆ ಇರೋದ್ರಿಂದ ನಾನು ಇವತ್ತು ಮೇನ್ ಆಗಿ ಇಲ್ಲಿ ಒತ್ತು ಕೊಟ್ಟಿರುವುದು ಬೇವಿನ ಸೊಪ್ಪಿಗೆ. ನಾನಿಲ್ಲಿ 1 ಸ್ಪೂನಷ್ಟು ಬೇವಿನ ಸೊಪ್ಪು ಹಾಕೊಂಡಿದ್ದೀನಿ, ಅರ್ಧ ಸ್ಪೂನಷ್ಟು ಮುಲ್ತಾನಿ ಮಿಟ್ಟಿ ಹಾಕೊಂಡಿದ್ದೀನಿ.
ಮತ್ತು ನಿಮಗೆ ಅದೇ ನಾ ಹೇಳಿದ್ನಲ್ಲ ಆಯಿಲಿ ಸ್ಕಿನ್ ಇದ್ದವರು ಬೇಕಿದ್ರೆ 1 ಸ್ಪೂನಷ್ಟು ನೀವು ಇಲ್ಲಿ ಮುಲ್ತಾನಿ ಮಿಟ್ಟಿನ ಹಾಕೋಬೋದು. ಹಾಕೊಂಡು ಚೆನ್ನಾಗಿದ್ನ 15 ನಿಮಿಷ ಬಿಟ್ಟು ನಾನು ನಂತರ ಫೇಸ್ ವಾಶನ್ನು ಮಾಡ್ಕೊಂಡಿದ್ದೀನಿ. ನೋಡ್ಬೋದು ಸ್ಕಿನ್ ಎಷ್ಟು ಪಳ ಅಂತ ಹೇಳಿ ಹೊಳಗೆ ಬಂತೈತಿ. ಅಷ್ಟೇ ಅಲ್ಲದೆ ಇದು ಕಲೆ ಮುಕ್ತನ ಮಾಡುತ್ತೆ ಮತ್ತು ಪಿಂಪಲ್ ಆ್ಯಕ್ನೆ ಇರೋದನ್ನು ಇದು ಕಡಿಮೆ ಮಾಡ್ತೈತೆ. ಅದಕ್ಕೋಸ್ಕರ ನೀವು ಈ ಫೇಸ್ ಪ್ಯಾಕನ್ನು ಮನ್ಯಾಗ ಟ್ರೈ ಮಾಡ್ಬೋದು. ಇಷ್ಟ ಆದಮೇಲೆ ನಾನು ಮಾಯ್ಶ್ಚರೈಸರ್ ಸನ್ಸ್ಕ್ರೀನ್ ಲೋಷನ್ ತಪ್ಪದೇನೆ ಎಲ್ಲರೂ ಬಳಸ್ರಿ ಅಂತ ಹೇಳ್ತೀನಿ. ಹಂಗೆ ನಾನು ಯಾವುದೆಲ್ಲ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡ್ತೀನಿ, ಒಳ್ಳೊಳ್ಳೆ ಪ್ರಾಡಕ್ಟ್ಗಳನ್ನ ತರಿಸಿ ನಾನು ಯೂಸ್ ಮಾಡಿರ್ತೀನಿ. ಅದ್ರ ಲಿಂಕ್ ಬೇಕಿದ್ರೆ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ, ಅಲ್ಲಿಂದ ಬೇಕಿದ್ರೆ ನೀವು ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿ ಆಗೈತಲ್ಲ. ಬಹಳನ ಕಡಿಮೆ ಆಗಿರುವಂಥ ಒಂದು ಇಂಗ್ರೀಡಿಯೆಂಟ್ಸನ್ನು ಹಾಕಿ ನಾವು ಇವತ್ತು ಫೇಸ್ ಪ್ಯಾಕನ್ನು ಮಾಡ್ಕೊಂಡಿದ್ದೀವಿ. ಎಷ್ಟು ಕಡಿಮೆ ಇಂಗ್ರೀಡಿಯೆಂಟ್ಸ್ ಅದಾವು ಅದಕ್ಕಿಂತ ಜಾಸ್ತಿ ಇದು ಬೆನಿಫಿಟ್ ನಮಗೆ ಕೊಡ್ತೈತೆ. ಯಾಕಂತ ಅಂತ ಹೇಳಿದ್ರೆ ಬೇವಿನ ಸೊಪ್ಪೊಳಗೆ ಸ್ಕಿನ್ನಲ್ಲಿರುವಂಥ ಎಲ್ಲ ಗುಳ್ಳೆಗಳನ್ನು ಕಡಿಮೆ ಮಾಡಿ ನಮ್ಮ ಸ್ಕಿನ್ನನ್ನು ಹೊಳಪಾಗೋದಕ್ಕೆ ಮತ್ತು ನಮ್ಮ ಸ್ಕಿನ್ನಲ್ಲಿರುವಂಥ ಕಲೆಗಳನ್ನ ದೂರ ಮಾಡೋದಕ್ಕೆ ಸಹಾಯ ಮಾಡ್ತೈತಿ. ಅದಕ್ಕೋಸ್ಕರ ಇಲ್ಲಿ ಮೇಯ್ನ್ ಆಗಿ ತೊಗೊಂಡಿರೋದು ನಾನು ಈ ಒಂದು ಬೇವಿನ ಸೊಪ್ಪು. ಅಲೋವೆರಾ, ನಿಮಗೆ ಅಲೋವೆರಾ ಪೌಡ್ರ್ ಇದ್ರೆ ನಾನು ಹೇಳಿದ್ದೀನಿ ವಿಡಿಯೋದೊಳಗೆ ಅಲೋವೆರಾ ಪೌಡ್ರ್ ಇದ್ದರೆ ಅಲೋವೆರಾ ಪೌಡ್ರ್ ಯೂಸ್ ಮಾಡ್ಕೋಬೋದು. ಇಲ್ಲ ಅಂತಂದ್ರೆ ನಿಮ್ಮ ಮನೇಲಿ ಅಲೋವೆರಾ ಗಿಡ ಇದ್ರೆ ಅದರಿಂದ ನೀವು ತೆಗೆದು ಪಲ್ಪನ್ನು ಹಾಕೋಬೋದು. ಇಲ್ಲ ಅಂದರೆ ಅಲೋವೆರಾ ಪೌಡ್ರ್ ಅದನ್ನು ನೀವು ಇಲ್ಲಿ ಹಾಕೋಬೋದು. ಇಷ್ಟೊಂದು ಆಪ್ಷನ್ಸ್ ನಾ ಯಾಕೆ ಕೊಡ್ತೀನಪ್ಪ ಅಂತಂದ್ರೆ ಭಾಳಷ್ಟು ಜನ ಆಮೇಲೆ ನಾನು ವಿಡಿಯೋ ಹಾಕಿ ಆದಮೇಲೆ ನನಗೆ ಕಮೆಂಟ್ಸ್ ಮಾಡ್ತಾರೆ, ಇದನ್ನು ಹಚ್ಚಿದ್ರೆ ನಮಗೆ ಆಗಂಗಿಲ್ಲ, ಇದನ್ನು ಹಚ್ಚಿದ್ರೆ ಆಗಂಗಿಲ್ಲ, ಆಮೇಲೆ ಇದನ್ನು ಹಾಕ್ಬೋದಾ, ಇದನ್ನು ಬಿಡ್ಬೋದಾ ಅಂತ ಹೇಳೋದು. ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ, ಈಗ ಆಪ್ಷನ್ಸನ್ನು ಕೊಟ್ಬಿಡ್ತೀನಿ. ನೀವು ಇಲ್ಲಿ ಪೌಡ್ರನ್ನಾದರೂ ಅಲೋವೆರಾ ಪೌಡ್ರನ್ನಾದರೂ ಯೂಸ್ ಮಾಡ್ಕೋಬೋದು, ಜೆಲ್ ಆದರೂ ಯೂಸ್ ಮಾಡ್ಕೋಬೋದು. ಜೆಲ್ ಅಂತ ಅಂದರೆ ನೀವು ಯಾವುದೇ ರೀತಿ ಕೆಮಿಕಲ್ ಇರುವಂಥದ್ದಂದ್ರೆ ಕಲರ್ ಮಿಕ್ಸ್ ಆಗಿರುವಂಥದ್ದನ್ನು ಬಿಟ್ಟು ಈಗ ಪೂರ್ತಿ ಟ್ರಾನ್ಸ್ಪರೆಂಟ್ ಆಗಿರುವಂಥದ್ದು ನಾನು ಏನೇನೆಲ್ಲ ಪ್ರಾಡಕ್ಟನ್ನು ಯೂಸ್ ಮಾಡ್ತೀನೋ ಅದನ್ನು ನಿಮಗೆ ಇಲ್ಲಿ ಲಿಂಕ್ ಹಾಕಿರ್ತೀನಿ, ನಾನು ಅಲ್ಲಿಂದ ನೀವು ತರಿಸ್ಕೋಬೋದು. ಇದು ಮಾತ್ರ ಭಾಳನೇ ಚೆನ್ನಾಗೈತಿ. ಆಮೇಲೆ ಈಗ ನಾನು 1 kg ಗಟ್ಟಲೆ ತರಿಸ್ಕೊತೀನಿ. ಕಡಿಮೆ ಇರುವಂಥದ್ದನ್ನು ನಾನು ತರಿಸ್ಕೊಂಡಿದ್ದೀನಿ, ಅದನ್ನು ನಿಮ್ಗೆ ಲಿಂಕ್ ಹಾಕಿರ್ತೀನಿ. ನಾನು ನಿಮಗೆ kg ಬೇಕಿದ್ರೆ kg ತರಿಸ್ಕೋಬೋದು, ಕಡಿಮೆ ಬೇಕಿದ್ರೆ ಕಡಿಮೆ ತರಿಸ್ಕೋ. ಯಾಕಂದರೆ ನನಗೆ ಸೋಪಿಗೆ, ಆಮೇಲೆ ಈಗ ನನಗೆ ಕ್ರೀಮು, ಆಮೇಲೆ ಈಗ ಫೇಸ್ ಪ್ಯಾಕನ್ನು ಹಾಕಿ ಜಾಸ್ತಿ ಯೂಸ್ ಮಾಡೋದ್ರಿಂದ ನಾನು 1 kg ಡಬ್ಬ ನಾನು ತರಿಸ್ಕೊಂಡಿದ್ದೀನಿ. ನಿಮಗೂ ಅದು ಯೂಸ್ ಐತೆ ಅಂತಂದ್ರೆ ಅಲ್ಲಿಂದ ನೀವು ತರಿಸ್ಕೋಬೋದು. ಇಷ್ಟೂ ಇವತ್ತು ಒಳ್ಳೊಳ್ಳೆ ಒಂದು ಇಂಗ್ರೀಡಿಯೆಂಟ್ಸನ್ನು ಹಾಕಿ ನಾನು ಒಳ್ಳೆ ಒಂದು ಇಂಗ್ರೀಡಿಯೆಂಟ್ಸ್ ಅದಾವು, ಆಮೇಲೆ ಬಹಳ ಕಡಿಮೆ ಇಂಗ್ರೀಡಿಯೆಂಟ್ಸ್ ಅದಾವು. ಅದೇ ರೀತಿ ನಮ್ಮ ಸ್ಕಿನ್ ಹೊಳಪಾಗೋದಕ್ಕೆ, ನಮ್ಮ ಸ್ಕಿನ್ನು ಕಲೆ ಮುಕ್ತವಾಗೋದಕ್ಕೆ, ಆ್ಯಕ್ನೆ ಪಿಂಪಲ್ಸ್ ಮೇಯ್ನ್ ಆಗಿ ಆ್ಯಕ್ನೆ ಪಿಂಪಲ್ಸ್ ಕಡಿಮೆ ಆಗೋದಕ್ಕೋಸ್ಕರ ಇವತ್ತಿನ ಒಂದು ಫೇಸ್ ಪ್ಯಾಕು ಮಾಡಿ ತೋರಿಸಿದ್ದೀನಿ. ನೀವೆಲ್ಲರೂ ಈ ಫೇಸ್ ಪ್ಯಾಕನ್ನು ಟ್ರೈ ಮಾಡ್ತೀರಿ. ಯಾರಿಗೆಲ್ಲ ಪಿಂಪಲ್ಸು ಆ್ಯಕ್ನಿ ಮಾರ್ಕ್ ಅದಾವು ದಯವಿಟ್ಟು ಈ ಒಂದು ಫೇಸ್ ಪ್ಯಾಕನ್ನು ಟ್ರೈ ಮಾಡಿರಿ. ವಾರದಲ್ಲಿ ಇದನ್ನು ಒಂದು 3 ರಿಂದ 4 ಬಾರಿನಾದರೂ ಹೋಗ್ಬೋದು. ಜಾಸ್ತಿ ನಮಗೆ ಗುಳ್ಳೆ ಅದಾವಪ್ಪ ಅಂತ ಅನ್ನೋರು ವಾರದಲ್ಲಿ ಒಂದು 4 ದಿನ ಆದರೂ ನೀವು ಟ್ರೈ ಮಾಡಿರಿ. ಸ್ವಲ್ಪನೇ ಅದಾವು ಅಲ್ಲೊಂದು ಇಲ್ಲೊಂದು ಆಗ್ತಿರ್ತಾವೆ ಅಂತ ಅನ್ನೋರು ವಾರದಲ್ಲಿ 2 ರಿಂದ 3 ಬಾರಿ ಯೂಸ್ ಮಾಡಿದ್ರೆ ಸಾಕು. ಫೇಸ್ ಪ್ಯಾಕ್ ಎಲ್ಲರಿಗೂ ಇಷ್ಟ ಆಗಿತ್ತಲ್ಲ, ಅದು ಏನು ಮಾಡಬೇಕು, ದಯವಿಟ್ಟು ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ. ಒಬ್ಬರು ಸಿಸ್ಟರ್ ನನಗೆ ನಾನು ನೀವು ಹೇಳಿರೋಂಥ ಫೇಸ್ ಪ್ಯಾಕನ್ನು ಟ್ರೈ ಮಾಡಿದ್ದೀನಿ, ಭಾಳ ಚೆನ್ನಾಗಿ ಬಂದೈತಿ ಅಂತ ಅಂದೇಳಿ ಅದು ಕಮೆಂಟ್ ಮಾಡಿದ್ರಿ. ಥ್ಯಾಂಕ್ ಯು ಸೊ ಮಚ್ ಸಿಸ್ಟರ್. ನಾನು ಹೇಳಿರುವಂಥ ಒಂದು ಫೇಸ್ ಪ್ಯಾಕನ್ನು ಟ್ರೈ ಮಾಡಿ ಅದ್ರ ರಿಸಲ್ಟನ್ನು ನನಗೆ ನಿಮ್ಮ ಫೀಡ್ಬ್ಯಾಕನ್ನು ಕೊಡ್ತಿರಲ್ಲ, ಇದೊಂದು ದೊಡ್ಡ ನಮಗೆ ಒಂದು ಶಬಾಷ್ಗಿರಿಯನ್ನು ಕೊಟ್ಟಂಗೆ. ಅದಕ್ಕೋಸ್ಕರ ದಯವಿಟ್ಟು ಯಾರೆಲ್ಲ ಈ ಫೇಸ್ ಪ್ಯಾಕ್ಗಳನ್ನ ಟ್ರೈ ಮಾಡ್ತಿದ್ದೀರೋ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ ಅಂತ ಹೇಳ್ತಾ ಮತ್ತೆ ಮುಂದೆ ಒಂದು ಒಳ್ಳೆಯ ವಿಡಿಯೋದೊಂದಿಗೆ ನಾನು ಬರ್ತೀನಿ, ಒಳ್ಳೆಯ ಸ್ಕಿನ್ ಕೇರ್ ವಿಡಿಯೋದೊಂದಿಗೆ ನಾನು ಬರ್ತೀನಿ. ಅಲ್ಲಿವರೆಗೂ ವಿಡಿಯೋ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಬಾಯ್ ಫ್ರೆಂಡ್ಸ್, ಬಾಯ್.